ಹಲೋ ಫ್ರೆಂಡ್ಸ್, ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿರಿಧಾನ್ಯದ ಹಿಟ್ಟಿಂದ ರೊಟ್ಟಿ ಮಾಡ್ತಾ ಇದ್ದೀನಿ. ಇದು ನವಣೆ ಅಕ್ಕಿನ ಹಿಟ್ಟು ಮಾಡಿಸಿಟ್ಕೊಂಡಿರೋದು. ಇದು ನವಣೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 6 ಅವರ್ ಸೋಕ್ ಮಾಡಿಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಹಿಟ್ಟು ಮಾಡ್ಕೊಂಡಿರೋದು. ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಸೊ ಈಗ ಈ ನವಣೆ ಹಿಟ್ಟು 3 ಕಪ್ ತಗೊಂಡಿದ್ದೀನಿ. 1 ಚಮಚ ಅಚ್ಕಾರದ ಪುಡಿ, 1.5 ಚಮಚ ಉಪ್ಪು, ಎಣ್ಣೆ ರೊಟ್ಟಿ ಮಾಡೋದಕ್ಕೆ, ನೀರು 2 ಕಪ್ಪು ಹಿಟ್ಟು ಕಳಿಸ್ಕೊಳ್ಳೋದಕ್ಕೆ, ಜೀರಿಗೆ 1 ಚಮಚ ಮತ್ತು ಕೊತ್ತಂಬರಿ ಸೊಪ್ಪು 1 ಕಪ್ಪು. ಸೊ ಇದನ್ನು ಬೇರೆ ಥರನೂ ಮಾಡ್ಬೋದು. ಈಗ ನಾನು ಈ ಥರ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಈ ನವಣೆ ಹಿಟ್ಟಿಗೆ ಉಪ್ಪು, ಜೀರಿಗೆ, ಅಚ್ಕಾರದ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರೊಟ್ಟಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತೀನಿ ರೊಟ್ಟಿ ಹಿಟ್ಟು. ಅದಕ್ಕೆ ಇದು ಸ್ವಲ್ಪ ನೀರಾಗಿರಬೇಕು ಹಿಟ್ಟು. ಮಾಮೂಲಿ ಅಕ್ಕಿ ರೊಟ್ಟಿ ಹಿಟ್ಟಿಗಿಂತನೂ ಸ್ವಲ್ಪ ನೀರಾಗಿದ್ರೆ ಇದು ಚೆನ್ನಾಗಿ ಬರುತ್ತೆ ರೊಟ್ಟಿ. ಈ ಹದಕ್ಕಿರಬೇಕು ಇದು ರೊಟ್ಟಿ ಹಿಟ್ಟು. ಈಗ ಇದನ್ನು ಒಂದು ತವಾ ಮೇಲೆ ಡೈರೆಕ್ಟಾಗಿ ತಟ್ತೀನಿ ನಾನು. ಈಗ ಈ ತವಾಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರೊಟ್ಟಿ ಹಿಟ್ಟು ಹಾಕಿ ತಟ್ಟೋದು. ಇದನ್ನ ಈ ಥರ ಈವನ್ ಆಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇದು ಸ್ವಲ್ಪ ನೀರಿರೋದ್ರಿಂದ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಮತ್ತು ತೆಳ್ಳಗೂ ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಈಗ ಇದಕ್ಕೆ ಮೇಲಿಂದ ಒಂದು 1/2 ಚಮಚ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಈಗ ಇದು ಒಂದು ಕಡೆ ಚೆನ್ನಾಗಿ ರೋಸ್ಟ್ ಆಗಲಿ, ಆಮೇಲೆ ಅದನ್ನು ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಇನ್ನೊಂದು ಕಡೆನೂ ಚೆನ್ನಾಗಿ ರೋಸ್ಟ್ ಆಗಲಿ. ಈಗ ಇದು ರೊಟ್ಟಿ ಆಗಿದೆ, ಮಿಲೆಟ್ ರೊಟ್ಟಿ. ಟೇಸ್ಟಿ ಆ್ಯಂಡ್ ಹೆಲ್ದಿ ನವಣೆ ಅಕ್ಕಿ ರೊಟ್ಟಿ ಇದು. ಇದನ್ನು ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಮತ್ತು ಗಾರ್ಲಿಕ್ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿದ್ದೀನಿ. ತುಪ್ಪದ ಜೊತೆ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ. ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.